ಸಂಜೆ 7 ಗಂಟೆ ಆಗಿತ್ತು. ಅಲ್ಫ್ರೆಡ್ ಪಾರ್ಕಲ್ಲಿ ತುಂಬಾನೇ ಒಳ್ಳೆ ವಾತಾವರಣ ಇತ್ತು. ಮೇಘನಾ ಮುಖದ ಮೇಲೆ ಒಂದು ಬೇರೆ ರೀತಿ ಹೊಳಪು ಕಾಣಿಸ್ತಾ ಇತ್ತು. ಇಶ್ಮಿತ್ ತನ್ನ ಕೈಯಲ್ಲಿ ಉಂಗುರ ಇಟ್ಕೊಂಡು ತನ್ನ ಮೊಣಕಾಲನ್ನ ಊರಿ ಮೇಘನಾ ಮುಂದೆ ಕೆಳಗಡೆ ಕೂತಿದ್ದ. ಮೇಘನಾ, ನಾನಿವತ್ತು ನಿನಗೆ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಬಹುಶಃ ನಿನಗೆ ಅದು ಮುಂಚೆನೆ ಗೊತ್ತಿರಬಹುದು. ಇದನ್ನ ಕೇಳಿ ಮೇಘನಾ ಇಶ್ಮಿತ್ ಕಣ್ಣುಗಳಲ್ಲಿ ನೋಡ್ತಾಳೆ ಮತ್ತೆ ವಾಪಸ್ ಆ ಉಂಗುರನ ನೋಡ್ತಾ ಇರ್ತಾಳೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೇಘನಾ, ಆ್ಯಂಡ್ ಐ ಲವ್ ಯು. ನೀನ್ ನನ್ನ ಜೀವನದಲ್ಲಿ ಬಂದು ನನ್ನ ಖುಷಿಯಾಗಿ ಇಟ್ಕೊಳ್ತೀಯಾ? ಇದನ್ನ ಕೇಳಿ ಮೇಘನಾ ಕಣ್ಣುಗಳಲ್ಲಿ ಖುಷಿಯಿಂದ ಆನಂದ ಬಾಷ್ಪ ಬರುತ್ತೆ. ಅವಳು ಹೂ ಅಂತ ತಲೆ ಅಳ್ಳಾಡಿಸ್ತಾಳೆ. ಇಶ್ಮಿತ್ ಮೇಘನಾಗೆ ಉಂಗುರ ತೊಡಸ್ತಾನೆ ಮತ್ತೆ ಅವಳನ್ನ ಗಟ್ಟಿಯಾಗಿ ತಬ್ಕೋತಾನೆ. ಆಗ ಇದ್ದಕ್ಕಿದ್ದಾಗೆ ತಂಗಾಳಿ ಬೀಸಕ್ ಶುರುವಾಗತ್ತೆ. ಅಯ್ಯೋ, ಇದ್ದಕ್ಕಿದ್ದಾಗ ಈ ವಾತಾವರಣಕ್ಕೇನಾಯ್ತು? ಅವ್ರು ನಿಂತಿರೋ ಜಾಗದಿಂದ ಸ್ವಲ್ಪ ದೂರದಲ್ಲಿ 2 ಕಣ್ಣುಗಳು ಕಾಣಿಸ್ತಾ ಇದ್ವು. ಕತ್ಲಲ್ಲಿ ಹೊಳಿತಾ ಇರುವಂತ ಆ ಕಣ್ಣುಗಳು ಇವ್ರ ಕಡೆನೇ ಗುರಾಯಿಸ್ತಾ ಇತ್ತು. ಅದರ ಬಗ್ಗೆ ಇವರಿಬ್ಬರಿಗೂ ಏನೇನು ಗೊತ್ತಿರ್ಲಿಲ್ಲ. ಸರಿ, ಇವತ್ತು ವ್ಯಾಲೆಂಟೈನ್ಸ್ ಡೇ ಕೂಡ ಇದೆ ಮತ್ತೆ ನಮ್ಮ ಪ್ರೀತಿಯ ಮೊದಲನೇ ದಿನ ಕೂಡ. ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ. ಇವರಿಬ್ರು ಹೋಗಿ ಒಂದು ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಶಾಪಿಂಗ್ ಮಾಲ್ ಕಡೆ ಹೋಗ್ತಾರೆ ಮೂವಿ ಟಿಕೆಟ್ ತಗೊಂಡು. ಅವರು ಮೂವಿ ನೋಡೋದಕ್ಕೆ ಅಂತ ಹಾಲಲ್ಲಿ ಕೂತ್ಕೊಂಡಿರ್ತಾರೆ. ಇದ್ದಕ್ಕಿದ್ದಾಗೆ ಲೈಟ್ಸ್ ಆಫ್ ಆಗತ್ತೆ ಮತ್ತೆ ಫಿಲ್ಮ್ ಸ್ಟಾರ್ಟ್ ಆಗತ್ತೆ. ಇದು ಹಾರರ್ ಮೂವಿ ಅನ್ನಿಸ್ತಿದೆ. ಹಾ, ಹಾರರ್ ಮೂವಿನೇ ಚಿನ್ನ. ಹಾಲಲ್ಲಿ ಬೆಳಕು ತುಂಬಾ ಕಡಿಮೆ ಇರುತ್ತೆ. ಆಗ ಸೀಟ್ನ ಕೆಳಗಡೆಯಿಂದ ಒಂದು ಭಯಂಕರ ಕೈ ಬರುತ್ತೆ ಮತ್ತೆ ಅದು ಅವಳ ಕಾಲನ್ನ ಹಿಡ್ಕೊಳ್ಳುತ್ತೆ. ಅವಳು ಕಿರಿಚ್ಕೊಂಡು ಎದ್ದು ನಿಂತ್ಕೋತಾಳೆ. ಅಯ್ಯೋ, ಏನಾಯ್ತು ಮೇಘನಾ? ಮೇಘನಾ ಬಾಯಿಂದ ಮಾತೆ ಹೊರಡ್ತಾ ಇರಲ್ಲ ಮತ್ತೆ ಅವಳು ಜೋರಾಗಿ ಉಸಿರಾಡ್ತಾ ಇರ್ತಾಳೆ. ಐ ಆಮ್ ಸಾರಿ, ನನ್ಗೆ ಗೊತ್ತಿರ್ಲಿಲ್ಲ ನೀನ್ ಹಾರರ್ ಮೂವಿ ನೋಡ್ಬೇಕಾದ್ರೆ ಇಷ್ಟೊಂದು ಹೆದರ್ಕೋತೀಯ ಅಂತ. ಇಲ್ಲ, ನಾನು ಫಿಲ್ಮ್ ಸೀನ್ ಇಂದ ಹೆದರ್ಕೊಂಡಿಲ್ಲ. ಯಾರೋ ಸೀಟ್ನ ಕೆಳಗಡೆಯಿಂದ ನನ್ ಕಾಲ್ ಹಿಡ್ಕೊಂಡಿದ್ರು. ಯಾರು ಹಿಡ್ಕೋತಾರೆ? ನಿನ್ ಹಿಂದೆ ಇರೋ ಎಲ್ಲಾ ಸೀಟ್ಸು ಖಾಲಿನೇ ಇದೆ. ಇದನ್ನ ನೋಡಿ ಮೇಘನಾ ತುಂಬಾ ಭಯ ಪಡ್ತಾಳೆ. ಬಾ ಮೇಘನಾ, ನಾವೀಗ ಹೊರಡೋಣ. ನಾನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಇವರಿಬ್ರು ಈಗ ಮಾಲ್ ಇಂದ ಹೊರಡ್ತಾರೆ ಮತ್ತೆ ಕಾರಲ್ಲಿ ಕೂತ್ಕೋತಾರೆ. ಇಶ್ಮಿತ್ ಡ್ರೈವಿಂಗ್ ಮಾಡ್ತಿದ್ದ ಮತ್ತೆ ಮೇಘನಾ ಅವನ್ ಪಕ್ಕದಲ್ಲೇ ಕೂತ್ಕೊಂಡು ಇದನ್ ಯೋಚನೆ ಮಾಡ್ತಾ ಇದ್ಲು. ಸಿನಿಮಾ ಹಾಲಲ್ಲಿ ಅವಳು ಏನನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ಲೋ ಅದು ನಿಜಾನ ಅಥವಾ ತನ್ನ ಭ್ರಮೆನಾ ಅಂತ ಅನ್ಕೋತಿದ್ಲು. ಇಶ್ಮಿತ್ ಯಾವಾಗ ಸೊಸೈಟಿ ಗೇಟ್ ಮುಂದೆ ಕಾರ್ ನಿಲ್ಲಿಸ್ತಾನೋ ಆಗ ಅವನ್ ಹೇಳ್ತಾನೆ, ನಿನ್ ಮನೆ ಬಂತು ಮೇಘನಾ, ವಾಟ್ಸ್ ರಾಂಗ್ ವಿತ್ ಯು? ಇಶ್ಮಿತ್, ನನ್ಗನ್ನಿಸ್ತಾ ಇದೆ ಅದು ನನ್ ಭ್ರಮೆ ಅಲ್ಲ ಅಂತ. ಯಾಕೋ ನನ್ಗನ್ನಿಸ್ತಾ ಇದೆ ಈಗ್ಲೂ ನನ್ ಸುತ್ತಮುತ್ತ ಯಾರೋ ಇದಾರೆ ಅಂತ. ಮನೇಲಿ ನಾನೊಬ್ಳೇ ಇದ್ರೆ ನನಗೆ ಇನ್ನೂ ಭಯ ಆಗತ್ತೆ. ಕೇಳು, ನಾನು ಇವತ್ತು ರಾತ್ರಿ ನಿನ್ ಮನೆಯಲ್ಲೇ ಉಳ್ಕೋತೀನಿ, ಸರಿನಾ? ಇದನ್ನ ಕೇಳಿ ಮೇಘನಾಗೆ ಒಂಚೂರು ಧೈರ್ಯ ಬರುತ್ತೆ. ಇಶ್ಮಿತ್ ಕಾರ್ನ ಸೊಸೈಟಿ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡ್ತಾನೆ. ಇಬ್ರು ಮೇಘನಾ ಫ್ಲಾಟ್ಗೆ ಬರ್ತಾರೆ. ಬೆಡ್ರೂಮ್ಗೆ ಹೋಗ್ತಿದ್ದ ಹಾಗೆ ಇಶ್ಮಿತ್ಗೆ ಬೇಗ ನಿದ್ದೆ ಬಂದ್ಬಿಡತ್ತೆ. ಅವನ್ ಪಕ್ಕದಲ್ಲೇ ಮಲ್ಗಿರೋ ಮೇಘನಾ ಮಾತ್ರ ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ. ಅವಳು ಕಾಲ್ ಹಿಡ್ಕೊಂಡಿದ್ದ ಆ ಕೈ ಯಾರ್ದು ಅಂತ. ಮನ್ಸಲ್ಲಿ ಭಯ ಮತ್ತೆ ಏನೇನೋ ಕೆಟ್ಟ ಯೋಚನೆಗಳ ಜೊತೆಲಿ ಅವಳಿಗೆ ಅದ್ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಿಲ್ಲ. ಮೇಘನಾ, ಮೇಘನಾ, ಎದ್ದೇಳು, ಎದ್ದೇಳು. ಇದನ್ನ ಕೇಳ್ತಿದ್ದ ಹಾಗೆ ಮೇಘನಾಗೆ ಎಚ್ಚರ ಆಗ್ಬಿಡತ್ತೆ. ಅವಳು ನೋಡ್ತಾಳೆ, ಅವಳು ಬೆಡ್ ಎಂತ ಜಾಗದಲ್ಲಿದೆ ಅಂದ್ರೆ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಕತ್ತಲು ಕತ್ತಲೆ ಕಾಣಿಸ್ತಿರತ್ತೆ. ನಾನು ಇಲ್ಲಿಗೆ ಹೇಗ್ ಬಂದೆ? ಇಶ್ಮಿತ್, ನೀನ್ ಎಲ್ಲಿದೀಯಾ? ಅವಳು ಎದ್ದೇಳ್ತಾಳೆ ಮತ್ತೆ ನೆಲದ ಮೇಲೆ ಕಾಲಿಡ್ತಾಳೆ. ಅವಳು ಕೆಲವು ಹೆಜ್ಜೆ ಮುಂದೆ ಹೋಗ್ತಿದ್ದ ಹಾಗೆ ಆಗ ಭೂಮಿ ಒಳಗಿಂದ 2 ಕೈಗಳು ಮೇಲ್ ಬರುತ್ತೆ. ಆ 2 ಕೈಗಳು ಅವಳ 2 ಕಾಲ್ಗಳನ್ನ ಹಿಡ್ಕೊಳ್ಳುತ್ತೆ. ಅವಳು ಇದ್ದಕ್ಕಿದ್ದಾಗೆ ನೆಲದ ಮೇಲೆ ಬಿದ್ಬಿಡ್ತಾಳೆ. ಈಗ ಇನ್ನೂ 2 ಕೈಗಳು ಆಚೆ ಬರುತ್ತೆ. ಆ 2 ಕೈಗಳು ಅವಳು ಭುಜಗಳನ್ನ ಹಿಡ್ಕೊಂಡ್ಬಿಡತ್ವೆ. ಮೇಘನ ಕೈ ಮತ್ತೆ ಕಾಲ್ಗಳನ್ನ ಹಿಡ್ಕೊಂಡ್ಬಿಟ್ಟಿರತ್ವೆ. ಅವಳು ತನ್ನನ್ನ ತಾನು ಬಿಡಿಸ್ಕೊಳ್ಳೋ ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾಳೆ. ಆಗ ಅವಳು ವಯಸ್ಸಿನ ಒಂದು ಹುಡುಗಿನೇ ಅವಳು ಮುಂದೆ ಬರ್ತಾ ಇರೋದು ಕಾಣಿಸುತ್ತೆ. ಆ ಹುಡುಗಿಯ ಪೂರ್ತಿ ಮುಖ ನೀಲಿಯಾಗಿರುತ್ತೆ. ಅವಳ ಕಣ್ಣುಗಳು ಕೆಂಪಗೆ ಹೊಳಿತಾ ಇರುತ್ತೆ ಮತ್ತೆ ಅವಳ ಉಗುರು ತುಂಬಾ ಚೂಪಾಗಿ ಉದ್ದವಾಗಿರತ್ತೆ. ಅವಳ ಮುಖದಲ್ಲಿ ಕೋಪ ಎದ್ದು ಕಾಣಿಸ್ತಾ ಇರತ್ತೆ.
ಅವಳು ಹತ್ರ ಬರ್ತಿರೋದನ್ನ ನೋಡಿ ಈಗ ಮೇಘನ ಉಸಿರಾಟ ಇನ್ನೂ ಜಾಸ್ತಿ ಆಗ್ಬಿಡತ್ತೆ. ಬಿಡು ನನ್ನ, ಬಿಡು. ಆ ಹುಡುಗಿ ಮೇಘನ ಹತ್ರ ಬಂದು ಮೊಣಕಾಲ್ ಮೇಲೆ ಕೂತ್ಕೋತಾಳೆ. ಮತ್ತೆ ಅವಳು ತನ್ನ ಉಗುರುಗಳಿಂದ ಮೇಘನ ಕೈಯನ್ನ ಪರ್ಚೋಕ್ ಶುರು ಮಾಡ್ತಾಳೆ. ಬೇಡ, ಬಿಟ್ಬಿಡು ನನ್ನ. ಮೇಘನ 2 ಕೈಗಳನ್ನ ಪರ್ಚಿ ತುಂಬಾ ಗಾಯ ಮಾಡ್ಬಿಟ್ಟಿರ್ತಾಳೆ. ಅವಳು 2 ಭುಜಗಳಿಂದ ರಕ್ತ ಸುರಿತಾನೆ ಇರತ್ತೆ. ಮತ್ತವಳ ಪೂರ್ತಿ ಶರೀರ ಥರ ಥರ ನಡುಗ್ತಾ ಇರತ್ತೆ. ಮತ್ತೆ ಆ ಹುಡುಗಿ ಅವಳ ಹೊಟ್ಟೆಗೆ ಕೂಡ ಗಾಯ ಮಾಡೋಕ್ ಶುರು ಮಾಡ್ತಾಳೆ. ಕಾಪಾಡಿ, ಯಾರ್ ನೀನು? ಯಾಕ್ ನನಗೆ ಹಿಂಸೆ ಕೊಡ್ತಾ ಇದೀಯಾ? ನಾನ್ ಯಾರ? ಇದನ್ನ ನೀನು ನಿಮ್ಮಪ್ಪನ್ನ ಹೋಗಿ ಕೇಳು. ಸುರೇಶ್ಗೆ ಎಲ್ಲ ಗೊತ್ತಿದೆ. ಈ ರೀತಿ ಹೇಳಿ ಅವಳು ಮೇಘನ ಕುತ್ತಿಗೆ ಹಿಸುಕ್ತಾಳೆ. ಆಗ ಮೇಘನಾಗೆ ಇನ್ನೊಂದು ಧ್ವನಿ ಕೇಳ್ಸತ್ತೆ. ಮೇಘನಾ, ಎದ್ದೇಳು, ಏನಾಯ್ತು ನಿನಗೆ? ಅವಳು ಕಣ್ಣು ಬಿಟ್ಟು ನೋಡ್ತಾಳೆ. ಆಗ ಅವಳು ನೋಡ್ತಾಳೆ ಇಶ್ಮಿತ್ ಜೊತೆ ರೂಮಲ್ಲಿ ಮಲ್ಗಿದ್ದಾಳೆ. ಮತ್ತೆ ಜೋರಾಗಿ ಉಸಿರಾಡ್ತಾ ಅವಳು ಹೇಳ್ತಾಳೆ, ಇಶ್ಮಿತ್, ಒಳ್ಳೇದಾಯ್ತು ನೀನ್ ನನ್ನನ್ನು ಎಬ್ಬಿಸ್ಬಿಟ್ಟೆ. ನನ್ಗೆ ತುಂಬಾ ಕೆಟ್ಟ ಕನ್ಸ್ ಬಿದ್ದಿತ್ತು. ಅದೆಲ್ಲ ಸರಿ, ನಿನ್ ದೇಹದ ಮೇಲೆ ಈ ಪರ್ಚಿರೋ ಮಾರ್ಕ್ಸ್ ಹೇಗ್ ಬಂತು? ಮಲ್ಗೋಕು ಮುಂಚೆ ನೀನ್ ಸರಿಯಾಗೇ ಇದ್ದೆ. ಅವನ್ ಮಾತನ್ನ ಕೇಳಿದ್ಮೇಲೆ ಮೇಘ್ನ ನೋಡ್ತಾಳೆ. ಇದು ನನ್ ಜೊತೆ ಏನಾಗ್ತಿದೆ? ಈ ಗಾಯ ಎಲ್ಲ ಅವಳು ನನ್ಗೆ ಕನ್ಸಲ್ ಮಾಡಿದ್ದು. ಮತ್ತೆ ಇದು ನನ್ನ ದೇಹದ ಮೇಲೆ ಹೇಗ್ ಬಂತು? ಯಾರು ಮಾಡಿದ್ದು? ನೀನ್ ಏನ್ ಹೇಳ್ತಾ ಇದ್ದೀಯ? ನನಗೆ ಒಂದು ಅರ್ಥ ಆಗ್ತಿಲ್ಲ. ನಾನ್ ನೋಡ್ದೆ, ನಾನೊಂದ್ ಖಾಲಿ ಜಾಗದಲ್ಲಿದ್ದೆ. ಮತ್ತೆ ಒಂದ್ ಭಯಂಕರವಾದ ಹುಡುಗಿ ತನ್ನ ಮುಗುರ್ಗಳಿಂದ ನನ್ ದೇಹದ ಮೇಲೆ ಗಾಯ ಮಾಡ್ತಾ ಇದ್ಲು. ಮತ್ತೆ ಅವಳು ನನ್ ಕುತ್ತಿಗೆ ಹಿಸಕ್ತಿದ್ಲು. ಆಗ್ಲೇ ನೀನ್ ನನ್ನನ್ನ ಎಬ್ಬಿಸ್ಬಿಟ್ಟಿದ್ದು. ಇದರರ್ಥ ಏನಂದ್ರೆ ನಿನ್ ಕನ್ಸಲ್ಲಾಗಿರೋ ಗಾಯನೇ ಇದು ಅದರ ಗುರ್ತಾ? ಹಾ, ನನಗ್ ತುಂಬಾ ಭಯ ಆಗ್ತಿದೆ ಇಸ್ಮಿತ್. ಈ ಮಾತು ನನಗೆ ಹೇಳೋದಕ್ಕೆ ವಿಚಿತ್ರ ಅನ್ನಿಸ್ತದೆ, ಆದ್ರೆ ಇದ್ಯಾವುದೋ ಆತ್ಮನೇ ಮಾಡಿರ್ಬೇಕು. ಆದ್ರೆ ಅದು ಯಾವ ಆತ್ಮ ಅಂತ ಕಂಡುಹಿಡಿಯೋದಾದ್ರೂ ಹೇಗೆ? ಅವಳು ಹೇಳಿದ್ಲು ಇದ್ರ ಬಗ್ಗೆ ನೀನು ನಿಮ್ಮಪ್ಪನ್ ಕೇಳು ಅಂತ. ನಮ್ಮಪ್ಪ ನನ್ನಿಂದ ಏನೋ ಮುಚ್ಚಿಟ್ಟಿದ್ದಾರೆ ಅನ್ಸತ್ತೆ. ತಲೆ ಕೆಡ್ಸ್ಕೋಬೇಡ, ನಾವು ನಾಳೆನ ಹೋಗಿ ನಿಮ್ಮ ಅಪ್ಪನ ಭೇಟಿ ಆಗೋಣ. ಅವ್ರನ್ನ ಭೇಟಿ ಆದ್ಮೇಲೆ ನಮ್ಗೆ ಈ ರಹಸ್ಯದ ಬಗ್ಗೆ ಗೊತ್ತಾಗೋದು. ಇಶ್ಮಿತ್ ಪೂರ್ತಿ ರಾತ್ರಿ ಮೇಘ್ನ ಜೊತೆ ಜಾಗರಣೆ ಮಾಡ್ತಾ ಕೂತಿದ್ದ. ಬೆಳಗ್ಗೆ ಆಗ್ತಿದ್ದ ಹಾಗೆ ಅವನು ಅವಳನ್ನ ಕರ್ಕೊಂಡು ಸೀತಾಪುರಕ್ಕೆ ಹೋಗ್ತಾನೆ. ಅಲ್ಲಿ ಅವಳಪ್ಪ ವಾಸ ಮಾಡ್ತಿರ್ತಾನೆ. ಅಯ್ಯೋ ಮೇಘನ ಮಗಳೇ, ನೀನು ಇಷ್ಟು ಬೆಳಗ್ಗೆನೆ ಬಂದಿದ್ಯಾ? ಮೇಘ್ನ ತನ್ನ ಜೊತೆ ಆದ ಪೂರ್ತಿ ಘಟನೆನ ಅವ್ರಿಗೆ ಹೇಳ್ತಾಳೆ. ಅದನ್ನೆಲ್ಲ ಕೇಳಿ ಸುರೇಶ್ ಮುಖದ ಬಣ್ಣನೇ ಬದಲಾಗ್ಬಿಡತ್ತೆ. ಮತ್ತೆ ಅವನ ಕಣ್ಣುಗಳಲ್ಲಿ ಭಯ ಕಾಣಿಸತ್ತೆ. ಅಯ್ಯೋ ದೇವ್ರೆ, ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅವಳು ಮತ್ತೆ ವಾಪಸ್ ಬಂದಿದ್ದಾಳಾ? ಪ್ಲೀಸ್ ನೀವು ನನಗೆ ಹೇಳಿ, ನಿಮ್ಗೆ ಅವಳು ಯಾರು ಅಂತ ಗೊತ್ತಾ? ಅವಳು ನನಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದಾಳೆ? ಅವಳ ಹೆಸರು ಅವಂತಿಕಾ ಅಂತ. ಈ ವಿಷಯ ಯಾವತ್ತಿಂದು ಅಂದ್ರೆ, ನಾನು ನಿನ್ನ ತಾಯಿನ ಮದುವೆ ಆಗಿ 3 ವರ್ಷ ಆದ್ಮೇಲೆ ನಮ್ಗೆ ಅಲ್ಲಿವರೆಗೂ ಯಾವ ಮಗುನು ಹುಟ್ಟಿರ್ಲಿಲ್ಲ. ಮೆಡಿಕಲ್ ರಿಪೋರ್ಟ್ ಪ್ರಕಾರ ನಿನ್ನ ತಾಯಿ ಹತ್ರ ಯಾವುದೇ ಕೊರತೆ ಇರ್ಲಿಲ್ಲ. ಇದ್ದಿದ್ದು ನನಗೆ. ರಾತ್ರಿ 12 ಗಂಟೆ ಸಮಯ ಆಗಿತ್ತು. ನೆಲದ ಮೇಲೆ ಹೋಮಕುಂಡ ಉರಿತಿತ್ತು. ಅದ್ರ ಮುಂದೆ ಒಬ್ಬ ಮಾಂತ್ರಿಕ ಕೂತಿದ್ದ. ಒಂದು ಹುಡುಗಿ ಅವಳ ಕೈ ಕಾಲನ್ನ ಹಗ್ಗದಿಂದ ಕಟ್ಟಿದ್ರು. ಬಾಯಿಗೆ ಬಟ್ಟೆ ಕೂಡ ಕಟ್ಟಿದ್ರು. ಅವಳು ನಿಸ್ಸಹಾಯಕಳಾಗಿ ಪಾಪ ಸುಮ್ನೆ ಕೂತಿದ್ಲು. ಅವಳ ಪಕ್ಕದಲ್ಲೇ ಒಂದು ಕತ್ತಿ ತಗೊಂಡು ಸುರೇಶ್ ನಿಂತ್ಕೊಂಡಿದ್ದ. ಸುರೇಶ್, ನೀನು ಈ ಹುಡುಗಿಯ ಬಲಿ ಕೊಟ್ರೆ ನಿನ್ನ ಜಾತಕದಲ್ಲಿರೋ ದೋಷ ಪರಿಹಾರ ಆಗುತ್ತೆ. ನಂತರ ನಿನಗೆ ವಾರಸುದಾರ ಹುಡ್ತಾನೆ. ಆದ್ರೆ ಇನ್ನೊಂದ್ಸಲ ಯೋಚನೆ ಮಾಡು,
ಈ ಕೆಲಸ ಮಾಡೋದಕ್ಕೆ ನಿನ್ನ ಮನಸ್ಸು ಒಪ್ತಾ ಇದೆಯಾ ಇಲ್ವಾ ಅಂತ. ಸುರೇಶ್ ಯಾವುದೇ ಉತ್ತರ ಕೊಡದೆ ಅವಳ ಕುತ್ತಿಗೆನ ಕಡಿದು ಬಿಡ್ತಾನೆ. ಈ ಕಾರ್ಯ ಸಂಪನ್ನವಾಗಿದೆ. ನೀನು ಇನ್ನೂ ಒಂದು ಕೆಲಸ ಮಾಡ್ಬೇಕಷ್ಟೇ. ಯಾವ ಕೆಲಸ ಗುರುಗಳೇ? ಇನ್ನು ಮುಂದೆ ಈ ಹುಡುಗಿ ಆತ್ಮ ನಿನಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ. ನಿನಗೆ ಮೊದಲನೇ ಮಗುವಾಗಿ 3 ತಿಂಗಳು ತುಂಬೋಷ್ಟರಲ್ಲಿ ಆ ಮಗುನ ಅಮಾವಾಸ್ಯೆ ರಾತ್ರಿಗೆ ನೀನು ನನ್ನ ಹತ್ರ ಇಲ್ಲಿಗೆ ಕರ್ಕೊಂಡು ಬರಬೇಕು. ನಾನು ಈ ಹುಡುಗಿ ಆತ್ಮವನ್ನ ಕರಿತೀನಿ. ಆನಂತರ ನೀನು ನಿನ್ನ ಕೈಯಾರೆ ಬಲಿಯನ್ನು ಕೊಡಬೇಕಾಗತ್ತೆ. ಆಗ ಈ ಆತ್ಮಕ್ಕೆ ದ್ವೇಷ ಪೂರ್ತಿ ಆಗುತ್ತೆ. ನಂತರ ಇದಕ್ಕೆ ಮುಕ್ತಿ ಸಿಗುತ್ತೆ. ಅದಾದ್ಮೇಲೆ ನಿನಗೆ ಹುಟ್ಟೋ ಯಾವುದೇ ಮಗು ಕೂಡ ಇವಳ ದ್ವೇಷಕ್ಕೆ ಬಲಿಯಾಗಲ್ಲ. ಮತ್ತೆ ನಿನ್ನ ಪರಿವಾರವೆಲ್ಲ ಖುಷಿಯಿಂದ ಪೂರ್ತಿಯಾಗಿ ಜೀವಿಸಬಹುದು. ಸರಿ ಗುರುಗಳೇ, ನನಗೆ ಮಗು ಇಲ್ಲ ಅನ್ನೋ ಮಾತಿಗಿಂತ ನಾನು ಈ ಕೆಲಸನೇ ಮಾಡ್ತೀನಿ. ನಾನು ಇದನ್ನೇ ಅನ್ಕೊಂಡಿದ್ದೆ, ನಾನು ನನ್ನ ಮೊದಲನೇ ಸಂತಾನನ ಬಲಿ ಕೊಡ್ತೀನಿ ಅಂತ. ಆಗ ಅವಂತಿಕಾ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಮತ್ತೆ ನನ್ನ ಪರಿವಾರದವರು ಚೆನ್ನಾಗಿರ್ತಾರೆ ಅಂತ. ಆದ್ರೆ ನೀನು ಯಾವಾಗ ಹುಟ್ಟಿದ್ಯೋ ಆ ಸಮಯದಲ್ಲಿ ನಿನ್ನ ತಾಯಿ ಜನ್ಮ ಕೊಟ್ಟೇ ತೀರ್ಕೊಂಡ್ಬಿಟ್ಲು. ಯಾವಾಗ ನಿನ್ನ ನನ್ನ ಕೈ ಕೊಟ್ಟರು ಆಗ್ಲೇ ನನಗೆ ಗೊತ್ತಾಯ್ತು, ಒಬ್ಬ ತಂದೆ ತನ್ನ ಮಕ್ಕಳ ಪ್ರಾಣವನ್ನ ಯಾವತ್ತೂ ತೆಗೆಯಲ್ಲ ಅಂತ. 3 ತಿಂಗಳು ಕಳೆದ ನಂತರ ಆ ತಾಂತ್ರಿಕ ನನ್ನ ಮನೆಗೆ ಬಂದ. ನೀನು ಈ ಮಗುನ ಬಲಿ ಕೊಡ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಇವಳಿಗೆ 18 ವರ್ಷ ತುಂಬಿದಾಗ ಆಗ ಬರೋ ಮುಂದಿನ ಅಮಾವಾಸ್ಯೆಯಲ್ಲಿ ಅವಂತಿಕಾ ಆತ್ಮ ಇವಳನ್ನ ಸಾಯಿಸಿ ತನ್ನ ಸೇಡನ್ನ ತೀರಿಸ್ಕೋತಾಳೆ. ಆಗ ಅವಳಿಗೆ ಮುಕ್ತಿ ಸಿಗುತ್ತೆ. ಇಲ್ಲ, ನಾನು ಅವಳನ್ನ ಸಾಯಿಸಲ್ಲ, ಅವಳು ನನ್ನ ಮಗಳು. ಹೀಗೆ ಅನ್ಕೊಂಡು ನಾನು ನನ್ನಿಂದ ದೂರ ಇದ್ದರೆ ನಿನಗೆ ಕ್ಷೇಮ ಅಂತ ಚಿಕ್ಕ ವಯಸ್ಸಲ್ಲೇ ನಾನು ನಿನ್ನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ಬಿಟ್ಟೆ. ಆದರೆ ನನಗೆ ಗೊತ್ತಿರಲಿಲ್ಲ ಅವಳು ನಿನ್ನ ಹುಡ್ಕೊಂಡು ಅಲ್ಲಿಗೂ ಬರ್ತಾಳೆ ಅಂತ. ಹಾಗಿದ್ರೆ ಇವಾಗ ನಾವು ಮೇಘನನ್ನ ಹೇಗೆ ಕಾಪಾಡೋದು? ನಾನು ಈಗಲೇ ಆ ತಾಂತ್ರಿಕನ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಬಹುಶಃ ಅವನ ಹತ್ರ ಉಪಾಯ ಇರಬಹುದು. ಈ ಮಾತನ್ನ ಹೇಳಿ ಸುರೇಶ್ ಅವರಿಬ್ರನ್ನು ಅಲ್ಲೇ ಬಿಟ್ಟು ಹೊರಟ್ಬಿಡ್ತಾನೆ. ರಾತ್ರಿ ಸಮಯ ಹೇಗೆ ಹೆಚ್ಚೆಚ್ಚಾಗ್ತಾ ಇರುತ್ತೋ ಹಾಗೆ ಮೇಘ್ನ ಎದೆ ಬಡಿತ ಕೂಡ ಜೋರಾಗ್ತಾನೆ ಇರುತ್ತೆ. ರಾತ್ರಿ ಸುಮಾರು 11 ಗಂಟೆ. ಮನೆ ಎಲ್ಲ ಲೈಟ್ಗಳು ತಂತಾನೆ ಬ್ಲಿಂಕ್ ಆಗಕ್ ಶುರುವಾಗತ್ತೆ. ಮತ್ತೆ ಅವಂತಿಕಾ ವಿಚಿತ್ರವಾದ ನಗು ಅಲ್ಲೆಲ್ಲ ಕೇಳ್ಸಕ್ ಶುರುವಾಗತ್ತೆ. ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ ಮೇಘನಾ, ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ. ಆಗ ಅವ್ರಿಗೆ ಎದುರುಗಡೆಯಿಂದ ಅವಂತಿಕಾ ಬರ್ತಿರೋದು ಕಾಣಿಸತ್ತೆ. ನೀನ್ ಇವಳನ್ನ ಕಾಪಾಡೋದಕ್ಕಾಗೋದಿಲ್ಲ. ಈ ಮಾತನ್ನ ಹೇಳಿ ಅವಳು ಮೇಘನ ಕೈಯನ್ನ ಹಿಡ್ಕೋತಾಳೆ. ಮತ್ತೆ ಅವಳನ್ನ ಎತ್ಕೊಂಡು ಕಿಟಕಿಯಿಂದ ಆಚೆ ಎಸ್ದು ಬಿಡ್ತಾಳೆ. ಮೇಘನ ಕಿಟಕಿ ಗಾಜನ್ನ ಹೊಡ್ಕೊಂಡು ಆಚೆ ಹೋಗಿ ನೆಲಕ್ ಬೀಳ್ತಾಳೆ. ಮೇಘನ ಅಕ್ಕಪಕ್ಕದಲ್ಲಿ ಗಾಜಿನ ಪೀಸ್ಗಳು ಬಿದ್ದಿರತ್ತೆ. ಅವಂತಿಕಾ ಒಂದು ಚೂಪಾದ ಗಾಜಿನ ಪೀಸನ್ನ ತಗೊಂಡು ಅವಳಿಗೆ ಹೇಳ್ತಾಳೆ, ನಿನ್ನನ್ನ ಇದರಿಂದ ಕುಯ್ದು ಹಿಂಸೆ ಕೊಟ್ಟು ಸಾಯಿಸ್ತೀನಿ. ಅವಂತಿಕಾ ಆ ಗಾಜಿನ ಪೀಸನ್ನ ಮೇಘನಾಗೆ ಚುಚ್ಚೋದ್ರಲ್ಲೇ ಇರ್ತಾಳೆ. ಅಷ್ಟ್ರಲ್ಲಿ ಇಸ್ಮಿತ್ ಮೇಘನ ಮೇಲೆ ಬಂದ್ಬಿಡ್ತಾನೆ. ಮತ್ತೆ ಆ ಗಾಜಿನ ಚೂರು ಇಸ್ಮಿತ್ ಬೆನ್ನಲ್ಲಿ ಚುಚ್ಕೊಳತ್ತೆ. ನಿನ್ನ ಪ್ರೇಮಿ ಮತ್ತೆ ಬಂದ್ಬಿಟ್ನಾ, ಮೊದ್ಲು ನೀನೇ ಸಾಯಿ. ಈ ಮಾತನ್ನ ಹೇಳಿ ಅವಳು ಪದೇ ಪದೇ ಅವನ ಬೆನ್ನಿಗೆ ಚುಚ್ತಾನೆ ಇದ್ಲು. ಮತ್ತೆ ಅವನ ಪೂರ್ತಿ ಬೆನ್ನನ್ನ ರಕ್ತ ಸಿಕ್ತ ಮಾಡ್ಬಿಡ್ತಾಳೆ. ಇಸ್ಮಿತ್ ಪ್ರತಿ ಸಾರಿನೂ ಕಿರ್ಚ್ತಾನೆ ಇದ್ದ. ಆದ್ರೆ ಮೇಘನ ಮೇಲಿಂದ ಮಾತ್ರ ಅವನು ಏಳ್ಲಿಲ್ಲ. ಅವನು ಪೂರ್ತಿಯಾಗಿ ತನ್ನ ಕೆಳಗೆ ಮೇಘನಾನ ಕಾಪಾಡ್ಕೊಂಡಿದ್ದ. ಅವಂತಿಕಾ ನಿಲ್ಲು. ಅವಂತಿಕಾ ಮತ್ತೆ ಮೇಘನ ಮಾಂತ್ರಿಕನ್ ಕಡೆ ನೋಡ್ತಾರೆ. ಮಾಂತ್ರಿಕನ್ ಕೈಯಲ್ಲಿ ಕತ್ತರಿಸಿರುವಂತ ಸುರೇಶ್ನ ತಲೆ ಇತ್ತು. ಅದರಿಂದ ಈಗ್ಲೂ ಕೂಡ ರಕ್ತ ಸೋರ್ತಾ ಇತ್ತು. ಸುರೇಶ್ ತನ್ನ ಆತ್ಮನ ತ್ಯಾಗವನ್ನ ಕೊಟ್ಟಿದ್ದಾನೆ. ವಿಧಿ ಪ್ರಕಾರ ನಿನ್ನ ಸೇಡು ಈಗ ಪೂರ್ಣಗೊಂಡಿದೆ. ನೀನು ಮೇಘನ ಪ್ರಾಣ ತೆಗೆಯೋ ಅವಶ್ಯಕತೆ ಏನೂ ಇಲ್ಲ. ನಿನಗೀಗ ಮುಕ್ತಿ ಸಿಗುತ್ತೆ. ಇದನ್ನ ಕೇಳಿ ಅವಂತಿಕಾ ಮಾಂತ್ರಿಕನ್ ಹತ್ರ ಹೋಗ್ತಾಳೆ. ಮತ್ತೆ ಅವಳು ಸುರೇಶ್ ತಲೆನ ಕಿತ್ಕೋತಾಳೆ. ಮತ್ತೆ ಅದನ್ನ ನೆಲಕ್ಕೆ ಬಿಸಾಕಿ ಪಿಶಾಚಿ ತರ ಖುಷಿಯಿಂದ ನಗ್ತಾ ಇರ್ತಾಳೆ. ಅವಳು ಸುರೇಶ್ ತಲೆನ ಕಾಲಿಂದ ಒದ್ಬಿಡ್ತಾಳೆ. ಮತ್ತೆ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ನನ್ ಕಾರಣದಿಂದ ಅಪ್ಪನ್ ಸಾವಾಗ್ಬಿಡ್ತು. ಮತ್ತೆ ನೀನ್ ಕೂಡ ಎಷ್ಟೊಂದು ನೋವು ಅನುಭವಿಸಿದೀಯ.
ನಿನ್ ಮೇಲೆ ನಿನ್ನ ಆರೋಪಗಳನ್ನ ಹಾಕೋಬೇಡ. ಬಹುಶಃ ಈ ಕಥೆಯ ಅಂತ್ಯ ಹೀಗೆ ಆಗ್ಬೇಕಾಗಿತ್ತು ಅನ್ಸುತ್ತೆ. ಇಶ್ಮಿತ್ ಮೇಘನಾನ ಗಟ್ಟಿಯಾಗಿ ತಪ್ಕೋತಾನೆ ಮತ್ತೆ ಮೇಘ್ನ ಕೂಡ ಅವನನ್ನ ತಪ್ಕೊಂಡು ಸಮಾಧಾನ ಮಾಡ್ಕೋತಾಳೆ.